ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಬಾರಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಈ ಹಿಂದೆ ಹೇಳಿದ್ದಿದೆ. ನಿಮಗ್ಯಾಕೆ ಅನುಮಾನ? ನಾನೇ ಮುಖ್ಯಮಂತ್ರಿಯಾಗಿದ್ದೀನಿ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದವರು ಈಗ ಸ್ವಲ್ಪ ವರಸೆಯನ್ನು ಬದಲಾಯಿಸಿದ್ದಾರೆ. 5 ವರ್ಷವೂ ನಾನೇ ಸಿಎಂ ಅಂತ ಇದ್ದ ಸಿದ್ದರಾಮಯ್ಯ ಈಗ ಮಾತು ಬದಲಾಯಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದರೆ 5 ವರ್ಷ ನಾನೇ ಸಿಎಂ. ನವೆಂಬರ್ ಕ್ರಾಂತಿ ವದಂತಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಸ್ಪಷ್ಟನೆ. ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಇದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲೆಲ್ಲ ನಾನೇ ಸಿಎಂ, 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದವರು ಈಗ ಹೈಕಮಾಂಡ್ ತೀರ್ಮಾನಿಸಿದರೆ, ಹೈಕಮಾಂಡ್ ಒಪ್ಪಿದರೆ. ಹೈಕಮಾಂಡ್ ಒಪ್ಪಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧ ಅನ್ನೋ ಮೆಸೇಜ್ ಏನಾದರೂ ಕಳಿಸಿದ್ರಾ? ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ನಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ಅದಕ್ಕೆ ಪದೇ ಪದೇ ಬರ್ತದೆ. ನೀವು ಕೇಳೋದು ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ನಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಈ ಹಿಂದೆ ಹಲವಾರು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷನೂ ನಾನೇ ಮುಖ್ಯಮಂತ್ರಿ ಅಂತ ಖಡಕ್ಕಾಗಿ ಹೇಳ್ತಾ ಇದ್ದವರು ಇವತ್ತೊಂದು ಕ್ವೆಶ್ಚನ್ ಮಾರ್ಕನ್ನು ಇಟ್ಟಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ, ಹೈಕಮಾಂಡ್ ತೀರ್ಮಾನಿಸಿದ್ರೆ ನಾನೇ ಸಿಎಂ ಅಂತ. ಅಂದ್ರೆ ಅರ್ಥ ಇನ್ನೂ ಕೂಡ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಕೂಡ ಈ ಕನ್ಫ್ಯೂಷನ್ ಇದೆ, ಹೈಕಮಾಂಡ್ ಮುಂದೆ ಏನು ತೀರ್ಮಾನ ತಗೊಳುತ್ತೆ ಅಂತ. ಹೈಕಮಾಂಡ್ ಒಪ್ಪಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅನ್ನೋ ಮೆಸೇಜನ್ನು ಕೊಟ್ರಾ ಅಂತ ಸಿದ್ದರಾಮಯ್ಯನವರು? ಖಂಡಿತ ಆ ಥರದ ಒಂದು ಹೇಳಿಕೆಯನ್ನು ಮಂಗಳೂರು ಏರ್ಪೋರ್ಟ್ನಲ್ಲಿ ಕೊಟ್ಟ ಹಾಗೆ ಕಾಣ್ತಾ ಇದೆ ಅರವಿಂದ್. ಯಾಕಂದರೆ ಕಳೆದ 2 ವರ್ಷಗಳಲ್ಲಿ ನಾನೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅನ್ನೋದನ್ನು ಸಾರ್ವಜನಿಕ ಸಭೆಗಳಲ್ಲಿ ಮಾಧ್ಯಮಗಳಲ್ಲಿ ಹೇಳ್ಕೊಳ್ತಾ ಬರ್ತಾ ಇದ್ರು. ಆದರೆ ಈ ಪವರ್ ಶೇರಿಂಗ್ ಅಥವಾ ನವೆಂಬರ್ ಕ್ರಾಂತಿಯ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ, ಹಾಗಾಗಿ 2.5 ವರ್ಷದ ಸಮಪಾಲು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಬಹಳ ಚರ್ಚೆಗಳು ಆಗ್ತಾ ಇರುವಂಥದ್ದು. ಅದು KH ಮುನಿಯಪ್ಪ, ಪರಮೇಶ್ವರ್, DK ಶಿವಕುಮಾರ್, ಈ ಥರದ ಬೇರೆ ಬೇರೆ ಹೆಸರುಗಳು ಕಂಡು ಬರ್ತಾ ಇರೋದ್ರಿಂದ ಈ ವಿಚಾರವನ್ನು ಕೂಡ ಅವರು ಸ್ಪಷ್ಟ ಮಾಡಿರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೇಳುವಂಥ ಅವಕಾಶ ಇದೆ, ಹಾಗಾಗಿ ಹೈಕಮಾಂಡೇ ತೀರ್ಮಾನ ಮಾಡ್ತದೆ ಅನ್ನುವಂಥದ್ದು. ಆದರೆ 5 ವರ್ಷ ನೀವೇ ಮುಖ್ಯಮಂತ್ರಿಯ ಅಥವಾ ಹೈಕಮಾಂಡ್ನ ತೀರ್ಮಾನ ಆಗಿದ್ರೆ ಏನು ಅನ್ನುವಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅನ್ನುವಂಥ ಒಂದು ರಾಗವನ್ನು ಎಳೆದಿದ್ದಾರೆ. ಹಾಗಾಗಿ ಈವರೆಗೆ ಇದ್ದಂಥ ಆ ಒಂದು ಸ್ಪಷ್ಟತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರಲಿಲ್ಲ ಅನ್ನುವಂಥದ್ದು. ಯಾಕಂದರೆ ನವೆಂಬರ್ ಈಗಾಗಲೇ ತಿಂಗಳು ಬಂದಾಯಿತು, 1 ವಾರ ಬಾಕಿ ಇದೆ, ರಾಹುಲ್ ಗಾಂಧಿ ಅವರ ಭೇಟಿ ಇದೆ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈ ಥರದ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇವತ್ತು ಬಹಳಷ್ಟು ಹೇಳಿಕೆಗಳು ಬಂದಿತ್ತು. KH ಮುನಿಯಪ್ಪ ವಿಚಾರ ಆಗಿರ್ಬೋದು ಅಥವಾ ಪರಮೇಶ್ವರ್, DKC, KN ರಾಜಣ್ಣ ಅವರು ನಿಮ್ಮ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ಅದು ರಾಜಣ್ಣ ಅವರ ವೈಯಕ್ತಿಕ ವಿಚಾರ, ಅವರ ಹೇಳಿಕೆ ಅನ್ನೋದನ್ನು ಹೇಳೋದು ಬಿಟ್ಟರೆ ಅದನ್ನು ಕೂಡ ಇವತ್ತು ಅವರು ಸಮರ್ಥನೆ ಮಾಡಲಿಕ್ಕೆ ಹೋಗಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಸ್ಪಷ್ಟವಾದ ಸಂದೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನಿಂದ ಸಿಕ್ಕಿದೆಯಾ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆಗಳು. ಹಾಗಾಗಿ ನವೆಂಬರ್ ತಿಂಗಳ ಹತ್ರ ಬರ್ತಾ ಆಗ್ತಾ ಇರೋದ್ರಿಂದ ಇವತ್ತು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಪವರ್ ಶೇರಿಂಗ್ ಪಕ್ಕ ಅನ್ನುವಂಥದ್ದು ಈಗ ಆ ಒಂದು ಏನು ಚರ್ಚೆಗಳಿಗಿತ್ತು ಆ ಚರ್ಚೆಗಳು ಸತ್ಯ ಆಗುವಂಥ ಕಾಲ ಬಂತ ಅನ್ನುವಂಥದ್ದು ಈಗ ಈ ಸಿಎಂ ಅವರ ಮಾತಿನಿಂದ ಅನ್ಕೊಳ್ಬಹುದು. ಅರವಿಂದ್. ರೈಟ್ ದೀಪಕ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇರಬಹುದು, ಯಾಕೆಂದರೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ, ಸಿದ್ದರಾಮಯ್ಯನವರು ಅವರು ಮಾತಾಡಿ ಮುಗಿಸಿ ಹೊರಟು ಬಿಟ್ಟಿದ್ರು. ಆಗ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, 5 ವರ್ಷ ನೀವೇ ಇರ್ತೀರಾ, ಅದಕ್ಕೆ ವಾಪಸ್ ಬಂದು ಹೈಕಮಾಂಡ್ ಒಪ್ಪಿದ್ರೆ ತೀರ್ಮಾನಿಸಿದ್ರೆ ಅಂತ ಹೇಳಿ ಹೋಗಿದ್ದಾರೆ. ಅಂದರೆ
ಒಂದು ಮೆಸೇಜ್ ಕೊಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೈಕಮಾಂಡ್ ಕೈಯಲ್ಲಿದೆ ಅಂತ ಹೇಳಿದ್ದಾರೆ.